ಗೊತ್ತಿಲ್ಲ ಉಲ್ಟಾ ಹೋದೆ ತಾನೆ ನಾನು ಹೆಂಗ್ ಹೋಗಿ ಬರುತ್ತಂದೆ ತಾನೆ ಇನ್ನು ಅಷ್ಟು ಮೇಲೆ ಹೋಗಿ ಅಲ್ಲಿದೆ ಗಂಟೆ. ಟೋಪಿ ಹಾಕ್ಬೇಕಾ? ಇದು ಸಿರಿ ನನ್ನ ತಂಗಿ ತಗೊಂಬಂದಿದ್ಲು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ರೆಸಾರ್ಟ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ. ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು. ಏನಾಗಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಆಯಿತು. ಇವಾಗ ನೀರಲ್ಲಿ ಆಡೋಕ್ಕೆ ರೆಡಿ ಆಗಿದ್ದಾಳೆ. ಟೋಪಿ ಹಾಕ್ಬೇಕಾ? ಇದು ಸಿರಿ ನನ್ನ ತಂಗಿ ತಗೊಂಬಂದಿದ್ಲು ಗೋವಾಗ ಹೋದಾಗ. ಇವಳಿಗೆ ಕ್ಯೂಟಕ್ಕೆ ಅಂತಿದ್ದು ಇವತ್ತೇ ಹಾಕಿರೋದು. ಯಾವಾಗಲೂ ಹಾಕೋಣ ಅನ್ಕೊಂತಿದ್ದೆ, ಆಗ್ತಿರ್ಲಿಲ್ಲ. ಯಾಕಂದರೆ ಅವ್ಳದ್ದು ಇನ್ನೊಂದು ಇದೆಯಲ್ಲ ಡೆಕೋತ್ಲಾನಲ್ಲಿ ತೊಗೊಂಡಿದ್ದು, ಯಾವಾಗಲೂ ಅದನ್ನೇ ಬೇಕು ಅಂತ ಇದ್ಲು. ಇದು ತೋರಿಸಿದ್ನಲ್ಲ, ಇದು ನೋಡ್ಬಿಟ್ಟಿದ್ದಾಳು ಹೊಸದು, ಇದು ಬೇಕು ಅಂತ ಇದನ್ನೇ ಇಟ್ಕೊಂಡ್ಬಂದಿದ್ದಾಳೆ. ಕ್ಯಾಪ್ ಆಮೇಲೆ ನೀರಲ್ಲಿ ಹೋಗ್ಬೇಕಾದ್ರೆ ಹಾಕ್ತೀನಿ. ಕಾಲು ಈ ಕಡೆ ಹಾಕ, ಈ ಕಡೆ ಗಾಳಿ. ಎಲ್ಲಿ ಹೋಗೋಣ? ಸೊ ತುಂಬ ಜನ ಇಯಾನಾಗೆ ಡ್ರೆಸ್ ಕೂಡ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಕೇಳ್ತಾ ಇದ್ರಿ. ನಾನು ಅವಳಿಗೆ ಜಾಸ್ತಿ ಫಸ್ಟ್ ಕ್ರೈಯಲ್ಲೇ ಶಾಪಿಂಗ್ ಮಾಡೋದು. ಅದು ಬಿಟ್ಟರೆ ಎಲ್ಲಾದರೂ ಆಚೆ ಹೋದಾಗ ಒಂದು ಚೆನ್ನಾಗಿ ಅನಿಸಿದ್ರೆ ಅಲ್ಲಿ ಕೂಡ ಶಾಪಿಂಗ್ ಮಾಡ್ತೀನಿ ಅವಳಿಗೆ. ಮತ್ತು ಫಸ್ಟ್ ಕ್ರೈ ಅಲ್ಲದೆ ಇನ್ನೂ ಕೆಲವಷ್ಟು ಒಂದು ಆನ್ಲೈನ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಪೇಜ್ಗಳು ಆ ಥರ ಎಲ್ಲ ತರಿಸ್ತಾ ಇರ್ತೀನಿ. ಜಾಸ್ತಿ ಅಂದರೆ ಫಸ್ಟ್ ಕ್ರೈಯಲ್ಲಿ ನಾನು ಯೂಸ್ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಕ್ರೈಯಲ್ಲಿ ಮಕ್ಕಳಿಗೆ ಶಾಪಿಂಗ್ ಮಾಡಬೇಕಂದ್ರೆ ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ, ಟ್ರೆಂಡಿ ಆಗಿರುತ್ತೆ, ಮಸ್ತಾಗಿ ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಚೆಕ್ ಮಾಡಿ. ಹಾಗೆ ನಾನು ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. 40 to 50% ಹಂಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನೆಲ್ಲ ಕೋಡ್ನ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಕೋಡ್ ಎಲ್ಲ ಸಿಗುತ್ತೆ ಮತ್ತು ಅಪ್ಡೇಟ್ಸ್ ಕೂಡ ಸಿಗುತ್ತೆ ನಾನು ಎಲ್ಲ ಅವಳಿಗೆ ಶಾಪಿಂಗ್ ಮಾಡ್ತೀನಿ ಅಂತ ಎಲ್ಲ. ಈ ಥರ ಟೀ ಕುಡಿದು ಎಷ್ಟು ದಿನ ಆಗಿತ್ತು ನಿಜ ಹೇಳ್ಬೇಕಂದ್ರೆ. ಈ ಥರ ಕುಡಿಬೇಕಂತ ತುಂಬ ಅನಿಸ್ತಾ ಇತ್ತು. ಮಸ್ತಾಗಿದೆ ಟೀ ಮಾತ್ರ. ಕಿರಣ್ ಪಕೋಡ ಎಲ್ಲ ತೊಗೊಂಡಿದ್ದಾರೆ. ಬಾಳೆಕಾಯಿ ಬಜ್ಜಿ. ಟೀ ನಾನು ತೊಗೊಂಡಿದ್ದೀನಿ ಕಾಫಿ, ಬಾಳೆಕಾಯಿ ಬಜ್ಜಿ. ತಿನ್ನು. ಆಯ್ತು. ಸಾಕಾ? ದಿನತಕ್ಕ ಆಯ್ತಾ? ಅದಲ್ಲ ಆಟಾಡಿ ಮಲ್ಕೊಂಬಿಟ್ಲು. 6 o'clock ಆಗಿದ್ದೆ ಸಾಯಂಕಾಲ. ಚೆನ್ನಾಗಿ ಮಣ್ಣಲ್ಲಿ ಆಟಾಡಿದ್ದಾಳೆ. ಡಿನ್ನರ್ ಮಾಡೋಣ ಅಂತ ಓಡ್ತಾ ಇದ್ದೀವಿ. ಕರೆಕ್ಟ್ 8 ಗಂಟೆ ಆಗಿದೆ. ಬಾನ್ ಫೈರ್ ಎಲ್ಲ ಹಾಕಿದ್ದಾರೆ. ಸೊ ಫುಲ್ ಲೈಟಿಂಗ್ ಎಷ್ಟು ಕಾಸಿ ಆಗಿದೆ ಅಂದರೆ ಸೈಲೆಂಟಾಗಿ ಮಸ್ತ್ ಇದೆ. ಸೊ ನೋಡೋಣ ಊಟ ಏನಿದೆ ಅಂತ. ಎಷ್ಟು ಮಾತಾಡ್ತಾಳೆ
ಅವಳ ಶೂ ಅಲ್ಲೂ ಲೈಟ್. ಇಲ್ಲಿ ನೋಡಿ ಮೇಲೆ ಟ್ರೀ ಹೌಸ್. ಅಲ್ಲಿ ಹಾಕಿದ್ದಾರೆ. ಇಲ್ಲೇ ಡ್ಯಾನ್ಸ್ ಹೇಳೋದು. ಸೊ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನಾವು ಸ್ಟೇ ಮಾಡ್ತಾ ಇದ್ದು ರೆಸಾರ್ಟ್ ಬಂದು ವೈಲ್ಡ್ ವ್ಯಾಲಿ ಅಡ್ವೆಂಚರ್ ರಿಟ್ರೈಟ್ ಅಂತ, ಸೋಮನಹಳ್ಳಿ, ಬ್ಯಾಂಗ್ಳೂರು. ಏನು 1 ಅವರಲ್ಲೇ ನಾವು ರೀಚ್ ಆಗಿಬಿಟ್ವಿ ಬ್ಯಾಂಗ್ಳೂರಿಂದ. ಚೆನ್ನಾಗಿದೆ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದು. ನಾನು ಒಬ್ಬಳೇ ಕುಣಿತಾ ಇದ್ದೆ ಚೆನ್ನಾಗಿ. ಆ ಕಡೆ ಸೈಡ್ ಸ್ವಲ್ಪ ಜನ ಇದ್ದರು, ಅವರು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಇಲ್ಲಿ ನೀವೇನಾದರೂ ಬರಬೇಕಂದ್ರೆ ನನ್ನ ಕೂಪನ್ ಕೋಡ್ ಕೂಡ ಕೊಟ್ಟಿರ್ತೀನಿ, ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮಿಸ್ ಮಾಡಬೇಡಿ. ಈ 29th ಆ್ಯಕ್ಚುಲಿ ಫುಡ್ ಕಾರ್ನಿವಲ್ ಇದೆ. ನಾವು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು 50+ ವೆರೈಟಿ ಫುಡ್ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು ಊಟ ಎಲ್ಲ. ಸೊ ಮತ್ತೆ 29th ಕೂಡ ಆ ಫುಡ್ ಕಾರ್ನಿವಲ್ ನಡೀತಾ ಇದೆ, ಸೆಪ್ಟೆಂಬರ್ 29th. ಸೊ ನೀವೇನಾದರೂ ಹೋಗ್ಬೇಕಂದ್ರೆ ಹೋಗಿ, ಫುಡೀಸ್ ಇದ್ದರೆ ಒಳ್ಳೆ ಫುಡ್ ಎಲ್ಲ ಸಿಗುತ್ತೆ, ಎಕ್ಸ್ಪ್ಲೋರ್ ಮಾಡ್ಕೋಬೋದು ಮತ್ತು ರೆಸಾರ್ಟ್ನ ಕೂಡ. ಬಟ್ ಅವತ್ತಿನ ದಿನ ಕೂಪನ್ ಕೋಡ್ ಅಪ್ಲಿಕೇಬಲ್ ಆಗಲ್ಲ. ಅವತ್ತಿನ ಬಿಟ್ಟು ಬೇರೆ ದಿನ ಏನಾದರೂ ನೀವು ಹೋಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಡೇ ಔಟಿಂಗ್ ಮತ್ತು ಫ್ಯಾಮಿಲಿ ಜೊತೆ ಸ್ಟೇ ಕೂಡ ಮಾಡ್ಬೋದು. ಟೆಂಟ್ ಮತ್ತು ಹಟ್ ಆಪ್ಷನ್ ಎಲ್ಲ ಇದೆ. ರಾತ್ರಿ 9 ಗಂಟೆ ಆಗಿದೆ. ಇವಳಿಗೆ ಜಾರ ಬಂಡಿ ಆಡೋ ಹುಚ್ಚು. ಯಾಕಂದರೆ ನಾವು ಸ್ಟೇ ಮಾಡ್ತಿದ್ದ ಅಲ್ಲಿ ಕಾಣ್ತಿದ್ಯಲ್ಲ, ಅಲ್ಲೇ ಲೈಟ್ ಆನ್ ಆಗಿದೆಯಲ್ಲ, ಅಲ್ಲೇ ನಾವು ಸ್ಟೇ ಮಾಡ್ತಿರೋದು. ಎದುರುಗಡೆನೆ ಇಷ್ಟೆಲ್ಲ ಪ್ಲೇ ಏರಿಯಾ ಇದ್ಬಿಟ್ರೆ ಅವಳು ಸುಮ್ಮನೆ ಇರ್ತಾಳ. ಕಿರಣ್ ರಾತ್ರಿ ಎಲ್ಲ ಇರೋ ಅಂತಾಳೆ. ಬಟ್ ಇವಾಗ ಸೊಳ್ಳೆ ಇಲ್ಲ ಅಲ್ಲ. ಸಾಯಂಕಾಲ 6 to 7 ಒಂದು ಸ್ವಲ್ಪ ಇತ್ತು ಸೊಳ್ಳೆ. ಇವಾಗ ಎಷ್ಟು ತಣ್ಣಗಿದೆ, ಎಷ್ಟು ಪೀಸ್ಫುಲ್ ಆಗಿದೆ. ಎಷ್ಟೊತ್ತು ಏನೋ ಫ್ರೆಂಡ್ ಸೇಮ್ ಏಜ್ ಅಲ್ಲ ಕಿರಣ್, ಅವರು 2 years, ಆರ್ಯಾನ್ ಅಂತ. ಇಬ್ರು ಚೆನ್ನಾಗಿ ಆಟ ಆಡಿದ್ರು. ಆ ಕಡೆ ಎಲ್ಲ ಬಾನ್ ಫೈರ್ ಹೋಗ್ಬಿಟ್ಟು ಬಂದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಊಟಕ್ಕೆ ಡಿನ್ನರ್ಗೆ ಹೋಗ್ಬೇಕು. ಏನ ಒಪ್ಕೊಂಡ್ರೆ ಇವಾಗ ಡಿನ್ನರ್ಗೆ ಹೋಗೋದು. ಮೋಸ್ಟ್ಲಿ ಬಿಡಂಗೆ ಕಾಣ್ತಿಲ್ಲ ಅವಳು. ಒಳ್ಳೆ ಆಗ್ತದಲ್ಲ. ಓ ಮೈ ಗಾಡ್. ಊಟ ಬೇಡ ಅಯ್ಯ. ಓಕೆ. ವೆಜ್ ಕರಿ, ರೋಟಿ, ಬಟರ್ ರೋಟಿದು, ಮತ್ತು ದಾಲ್ ಇದೆ, ಇದು ಮುಗಿಸಿ ನಾವು ವೈಟ್ ರೈಸ್ ಮತ್ತು ರಸಮ್ ಬೇಕು. ಓಕೆ, ಬೇರೆ ಏನೋ ಬೇಕು? ಎಗ್ ಐಟಮ್ ಬೇಕು? ಇಲ್ಲ ಇದೆ. ಸೊ ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಸೊ ಇವರು ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಇಡ್ಲಿ ಇದೆ. ಓಕೆ, ಇಡ್ಲಿ ಇವಾಗ ಬರ್ತಾ ಇದೆ ಇನ್ನು. ಆಮೇಲೆ ವಡ, ಸಾಂಬಾರ್, ಸಾಗು, ಚಟ್ನಿ, ಆಮೇಲೆ ರೈಸ್ ಬಾತ್, ಉಪ್ಪಿಟ್ಟು, ಕೇಸರಿ ಬಾತ್, ಆಮೇಲೆ ಸ್ವಲ್ಪ ಫ್ರೂಟ್ಸ್ ಇದೆ, ಅದಕ್ಕೆ ಚಾಟ್ ಮಸಾಲ, ಉಪ್ಪು ಅದೆಲ್ಲ, ಆಮೇಲೆ ಬಾಯ್ಲ್ಡ್ ಎಗ್, ಆಮೇಲೆ ಕಾಫಿ ಮತ್ತು ಟೀ. ಇಷ್ಟಿದೆ. ಸೊ ದೀಪ ಅಲ್ಲಿ ಕೂತ್ಕೊಂಡಿದ್ದಾಳೆ. ಸಾಕಾ? ಏನು ಹೊಡೆದು ಬರ್ತಾರೆ? ಗಂಟೆ ಹೊಡೆದು ಬರ್ತಾರಾ? ಏನ ಹೇಳ್ತಿದ್ದಾಳೆ ಪಪ್ಪ, ಗಂಟೆ ಹೊಡೆದಿನೇ ಬರೋದು ಕೆಳಗಡೆ ಅಂತ. ಅಲ್ಲಿದೆ ನೋಡಿ ಮೇಲೆ. ನೋಡು, ಒಳಗಡೆ ಹೋಗಕ್ ಬಿಡಲ್ಲ, ಇಲ್ಲೇ ನಿಂತ್ಕೊಂಡು ನೋಡು.
ಇದು ಅಲ್ಲಿ ಹೋಗ್ಬಾರ್ದು. ಸೊ ಇನ್ನು ಅಷ್ಟು ಮೇಲೆ ಹೋಗಿ ಅಲ್ಲಿದೆ ಗಂಟೆ ಬೆಲ್ ಮಾಡಷ್ಟಕ್ಕೆ ಸುಸ್ತಾಗುತ್ತಲ್ಲ. ನೋಡೋಷ್ಟು ಈಸಿ ಅಲ್ಲ ಅದು. ಪಪ್ಪ ಪಪ್ಪ ಹೇಳಿಯ ಏನೋ ಚಿಯರ್ ಮಾಡ್ತಾ ಇದ್ದಾಳೆ ಕಿರಣ್ಗೆ ಅವ್ರ ಪಪ್ಪಗೆ. ಆಲ್ಮೋಸ್ಟ್ ಆಯಿತು, ಇನ್ನೂ ಜಾಸ್ತಿ ಇದೆ. ಆಲ್ಮೋಸ್ಟ್ ಅಲ್ಲ, ಇನ್ನೂ ಅರ್ಧ ದಾರಿ ಕೂಡ ಹೋಗಿಲ್ಲ ಕಿರಣ್. ಆಗ್ತಲ್ವಾ? ಆಗಿಲ್ಲ ಅಂದ್ರೆ ಹೇಳ್ಬಿಡು. ಇವಾಗ ತಾನೇ ಬ್ರೇಕ್ಫಾಸ್ಟ್ ಮಾಡಿದ್ಯಾ, ಮುಂಚೆನೇ ಮಾಡ್ಬೇಕಿದೆಲ್ಲ ಎಕ್ಸರ್ಸೈಸ್ ತಿಂದ್ಮೇಲಲ್ಲ. ಮುಂದೆ ನೋಡಿಯಾ? ಕಾಯಕ್ಕೆ ಹಿಂಗೆ ಇಲ್ಲೇ ಏನಂತ ಈ ಗೇಮ್ನ ಐ ಥಿಂಕ್ 100 ರೂಪೀಸ್ ಏನೋ ಅನಿಸುತ್ತೆ ಪೇ ಮಾಡಿ ಆಡಬೇಕಾಗುತ್ತೆ. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ವಿಡಿಯೋ ಶೇರ್ ಮಾಡ್ತಾ ಇಲ್ಲ, ನನಗೆ ನೋಡೋಕ್ಕೇ ಅಷ್ಟು ಭಯ ಆಗ್ಬಿಟ್ಟಿದೆ. ಅಂದರೆ ಅವ್ರು ಹೇಳಿದ್ರು ಸ್ವಲ್ಪ ವೆಯ್ಟ್ ಕಮ್ಮಿ ಇರೋದ್ರಿಂದ ನಾನು ಉಲ್ಟಾ ಹೊಡೆದ್ಬಿಟ್ನಂತೆ. ಅಂದರೆ ಸ್ಟ್ರೈಟಾಗಿ ಹಿಂಗೆ ಹೋಗಿ ಬರ್ತಾ ಇರ್ತಾರಲ್ವ, ನಾನು ಹಂಗೆ ಅಂದ್ಕೊಂಡು ಹೋಗಿದ್ದು. ಬಟ್ ನಾನು ಹಿಂಗೆ ತಿರುಗಿಬಿಟ್ಟಿದ್ದೀನಿ. ಅಪ್ಪ ಹೆಂಗಿತ್ತು ಅಂದರೆ ತಲೆ ಕೆಳಗಡೆ ಕಾಲ ಮೇಲೆ ಹಂಗೆ ಅವರು ರೌಂಡ್ ಹೊಡಿತಾ ಇದ್ದೀನಿ. 3 ಸರಿ ರೌಂಡ್ ಹೊಡೆದಿದ್ದು. ನಾನು ಕಿರ್ಚೋಕ್ಕೂ ಬರ್ತಾ ಇರಲಿಲ್ಲ, ಸೌಂಡ್ ಹಂಗಾಗಿತ್ತು. ಅವರು ನಂಗೆ ಅದು ಏನೂ ಗೊತ್ತಿಲ್ಲ ಹಂಗೆ ಆಯ್ತಂತ. ನಾನೇನಾದರೂ ಮುಂದೆ ಹಿಂಗೆ ಬೆಂಡಾಗ್ಬಿಟ್ಟು ಎದ್ರುಕೊಂಡು ಗೊತ್ತಿಲ್ಲ. ಸೊ ಹಾಗಾಗಿ ಆ ಥರ ಆಗ್ಬಿಟ್ಟಿತ್ತು. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸರ್ಕಸ್ ಆಯ್ತು. ದೀಪ ಹೆಂಗಿತ್ತು? ಗೊತ್ತಿಲ್ಲ, ಉಲ್ಟಾ ಹೋದೆ ತಾನೆ ನಾನು. ಸುಮ್ಮನೆ ಹೆಂಗ್ ಹೋಗಿ ಬರುತ್ತಂದೆ ತಾನೆ. ಕೈ ಕಾಲೆಲ್ಲ ಮೇಲೆ ಕೆಳಗಡೆ. ಯಪ್ಪ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಇವಾಗ ಕಿರಣ್ ಹೋಗ್ತಿದ್ದಾರೆ. ನಾನಂತೂ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ನಾನೇನು ಅನ್ಕೊಂಡೆ ಸುಮ್ಮನೆ ಸ್ಟ್ರೈಟಾಗಿ ಕರ್ಕೊಂಡು ಹೋಗುತ್ತೆ ಅಂತ. ಬಟ್ ಅಡ್ವೆಂಚರ್ ಅಂದ್ರೆ ಇದೆ ನೋಡಿ ಎಕ್ಸ್ಪೀರಿಯನ್ಸ್ ಅಲ್ಲ. ಇವು ಹೆಂಗಿತ್ತು ಮಮ್ಮಿ? ಹೆಂಗ್ ಹೋಗಿದ್ರು ಅಲ್ಲಿ? ಇಲ್ಲ, ನಾನು ಹೆಂಗ್ ಹೋಗಿದ್ದೆ ಅಲ್ಲಿ ಅಂತ. ಹೌದಾ? ಇವಾಗ ಯಾರು ಹೋಗ್ತಾ ಇದಾರೆ? ಪಪ್ಪ. ನೋಡೋಣ. ಫುಲ್ ಶಿವರಿಂಗ್ ಸ್ಟಾರ್ಟ್ ಆಗ್ಬಿಡ್ತು ನನ್ಗಂತೂ. ಬೋಳಿ ಎಲ್ಲ ನಡಗ್ತಿದೆ. ಇವಾಗ ಕಿರಣ್ ಅಪ್ಪ ಮಸ್ಟ್ ಟ್ರೈ. ಸ್ವಲ್ಪ ಧೈರ್ಯ ಮಾಡ್ಬೇಕಷ್ಟೇ. ಹಂಗೋದೆ ದುಯಿ ಅಂತ ಹೋದ. ಇವಾಗ ಪಪ್ಪ ಹೋಗ್ತಾರ ನೋಡು. ಇರು, ಇಲ್ಲೇ ಕುತ್ಕೋ. ಕಿರಣ್ ಹುಷಾರು. ಅಲ್ಲೇ ಇರು, ಅಲ್ಲೇ ಇರು. ಹಾ, ಹುಷಾರು. ನನಗೆ ಭಯ ಆಗ್ತಾ ಇದೆ. ನೀನೇನು ಉಲ್ಟಾನೇ ಹೋಗ್ಲಿಲ್ಲ? ನೋಡ್ಬೇಕಷ್ಟೇ. ನಾನು ಉಲ್ಟಾ ಹೋಗಿದ್ನಾ? ನೀನ್ ಮಾತ್ರ ಸ್ಟ್ರೈಟ್ ಆಗಿ ನಂದೇ ಬೇರೆ ತರ ಇತ್ತಲ್ಲ. ನಿಂಗೆ ಹೆಂಗಿತ್ತದು? ಬಟ್ ನೀನು ಉಲ್ಟಾ ಹೋಗಿಲ್ಲ ಅಷ್ಟೇ. ಸ್ಟ್ರೈಟ್ ಆಗೇ ಇರ್ಬೇಕು. ನಾವು ಯಾವಾಗ ಮುಂದೆ ಹಿಂಗ್ ಅಂತೀವಲ್ಲ, ನಾನು 2-3 ಸರಿ ಉಲ್ಟಾ ಹೊಡೆದ. ಗಾಳಿ ಮೇಲ್ಗಡೆ ಹೋದಾಗ ಗಾಳಿ ಫೋರ್ಸ್ಗೆ ತಿರುಗಿ. ಹೌದಾ? ಅವ್ರು ಹೇಳಿದ್ರು ವೆಯ್ಟ್ ಲೆಸ್ ಅಲ್ಲ ಅಂತ. ಅದೇ ಹೇಳಿದ್ದು, ವೆಯ್ಟ್ ಇಲ್ಲ ಅಂದ್ರೆ ಗಾಳಿ ಬಂದ ತಕ್ಷಣ ಅದು ರೋಪ್ ಎಲ್ಲ ದಪ್ಪ ಇದಾವಲ್ಲ. ವೆಯ್ಟ್ ಇದ್ರೆ ನಮ್ಮ ತರ ಪಲ್ಟಿ ಹೊಡಿಯಲ್ಲ. ಸೊ ಇದು ಜಿಪ್ ಲೈನ್ ಚೆನ್ನಾಗಿದೆ. ಬಟ್ ಅಲ್ಲಿಗೆ ಹೋಗ್ಬೇಕು ನಡ್ಕೊಂಡು. ನಿನ್ನೆ ಆ ರೀತಿ. ಏನಮ್ಮ ಥ್ಯಾಂಕ್ ಯು ಹೇಳಿಯೋ. ಬರ್ತೀನಿ.
ದೀಪಾ ನಡಿ 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 ಪಿಜನ್ ಅಲ್ಲ ಅದು ಹೆಣ್ಣದು ಹೆಣ್ಣು ಬರ್ಬೇಕಾದ್ರೆ ಹೂವ ಮಾರ್ತಿದ್ರಿ. ಎಷ್ಟಕ್ಕೆ 100 ರೂಪಾಯಿ 100 ರೂಪಾಯಿ ಅಷ್ಟು ಹೂವನಾ? ಯಪ್ಪ 3 ಮಾರು 3 ಮಾರು. ಏನ್ ಬೇಕು ಮನೆಗೆ ಹೋದ್ಮೇಲೆ ನೀನೇ ತಗೋ. 100 ರೂಪಾಯಿ ಎಷ್ಟು ಮಾರು? 3 ಮಾರಿಗೆ 100 ರೂಪಾಯಿ. ಆನ್ಲೈನ್ ಎಷ್ಟು ಕಾಸ್ಟ್ಲಿ ಅಲ್ಲ ಅಲ್ಲಿ? ಆನ್ಲೈನ್ ಇಲ್ಲಿ ಅಲ್ಲೇ ಸಿಟಿಯಲ್ಲೇ ಜಾಸ್ತಿ. ಅದೇ ಕೇಳ್ದೆ ನೀವು ಇಲ್ಲಿ ಇಷ್ಟು ಕಡಿಮೆ ಕೊಡ್ತೀರಲ್ಲ ಅಂತ. ಸಿಟಿಲಿ ಹೆಂಗೋ ಗೊತ್ತಿಲ್ಲ ಸರ್, ನಾವು ಇಲ್ಲಿ ಹಿಂಗೆ ಮಾರೋದು. ಹೌದಾ, ನಂಗೆ ಇಷ್ಟು ಸಿಕ್ಕಿದೆ ನೋಡಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಡೈಲಿ ಬ್ಲಾಗ್ಸ್ ಜೊತೆಗೆ ಸಿಗ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನನಗೂ ಗೊತ್ತಾಗುತ್ತೆ ಯಾವ ಥರ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ. ಬಾಯ್.